ಇದು ಡ್ಯಾಡಿ, ಇದು ಒಬ್ರೊಬ್ರು ಹೊರಗೆ ಬರ್ತಿದ್ದಾರೆ, ಇದು ಅಕ್ಕ. ನೋಡಿ ಫ್ರೆಂಡ್ಸ್, ಈಗ ನಾವು ಹೊರಟದು ಒಂದು ರೀಲ್ಸ್ ಎಲ್ಲ ಮಾಡಿ ಬರುವ ಅಂತೇಳಿ. ಮತ್ತೆ ಬೇರೆ ಕೈಯಲ್ಲಿ ಹೋಗ್ಲಿಕ್ಕೆ ಉಂಟಲ್ಲ, ಬೇರೆ ನಮ್ದು ಮಂತ್ಲಿ ಗ್ರೋಸರಿ ಐಟಮ್ಸ್ ಎಲ್ಲ ಹಾಗೆ ಉಂಟು, ಹಾಗೆ ಹೋಗಿ ಬರುವ ಅಂತ ರೀಲ್ಸ್ ಮಾಡಿ ಹೊರಡ್ತೇವೆ. ಮತ್ತೆ ಮತ್ತೆ ಎಂತ ಅಕ್ಕ ಹಾಕಿ ಲಾಕ್ ಹಾಕಿ ಗಾಳು ಒಳಗಿದ್ದಾಳೆ. ಅದು R15 ಇಲ್ಲಿ ಉಂಟು, ಒಂದು ಎಂತ ಹೋಗ್ತಾರೆ ಅಂತ ಹೇಳಿಲ್ಲ, ಎಂತ ಸೌಂಡ್ ಗೊತ್ತುಂಟ. ಅದು ಎಕ್ಸಾಸ್ಟರ್ ಹಾಕ್ಲಿಕ್ಕಿಲ್ಲ ಅಲ್ಲ, ಅವರ ಟ್ರಾಫಿಕ್ ಪೊಲೀಸ್ ಅಲ್ಲ. ಹಾಗೆ ಅಲ್ಲ, ಹಾಗೆ ಸೌಂಡ್ ಮಾಡ್ಲಿಕ್ಕಿಲ್ಲ, ಎಂತ ಸೌಂಡ್ ಗೊತ್ತುಂಟ. ಹಾರ್ಟ್ ಅಟ್ಯಾಕ್ ಆಗ್ಬೋದಾ ಸೌಂಡಿಗೆ? ನಮ್ಗೆ ಅವರ ಲೈಫ್ ಅವರವ್ರು ಎಂಜಾಯ್ ಮಾಡ್ಬೇಕು. ಹುಡುಗರು ಎಂತ ಕೇಸ್ ಹಾಕಿ ಆಯ್ತಾ, ಹಾಗೆ ಸೌಂಡ್ ಮಾಡ್ಲಿಕ್ಕಿಲ್ಲ. ಅದೆಂತ ಸೌಂಡ್ ಹೇಳಿ, ಎಂತದ್ದು ಸೌಂಡ್ ಅದು? ಬೈಕ್ ಇದು ಬೈಕಿಂದ ಎಲ್ಲಿಂದ ಎಕ್ಸಾಸ್ಟರ್ ಹಾಕಿರೋದು. ಇವಳು ಸೀಟಿ ಹೊರಡಿ ಆಗಿದೆ, ಎಂತ ಮಾಡ್ತಾಳೆ ಗೊತ್ತಿಲ್ಲ, ಬಾಗಿಲು ಹಾಕಿದೆ. ನಾವು ಎಂತ ಮಾಡುದು, ನೀನು ಎಲ್ಲ ಮೈನೆಲ್ಲ ಆಫ್ ಮಾಡು ಅಂತ ಹೇಳುದು ಹೋಗುವಾಗೆಲ್ಲ. ಹವಾಮಾನದ ಪರಿಸ್ಥಿತಿ ಏನಂತ ಹೇಳಲಿಕ್ಕೆ ಆಗುದು, ಅದಕ್ಕೋಸ್ಕರ ಎಲ್ಲ ಪ್ಲಗ್ ಎಲ್ಲ ತೆಗೆದು ನಮ್ಮ ಸೇಫ್ಟಿ ಮಾಡಿ ಹೋಗುದು ನಾವು. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಮ್ಮ ಮೇಡಮ್ ಈಗ ಹತ್ತುತ್ತಿದ್ದಾರೆ ಕಾರಿಗೆ. ಎಕ್ಸ್ ಪಂಚಾಯತ್ ಮೆಂಬರ್. ನೀವೆಂತ ಆಗಲ್ಲ ಎಣುಕುದು ಮ್ಯಾಮ್, ಸೀದಾ ಹತ್ತಬೇಕು. ಕಳ್ಳನೆಲ್ಲ ಕಳ್ಳರ ಹಾಗೆ ಅಂತ. ಗೇಟ್ ತೆಗಿ. ಇಲ್ಲಿ ನೋಡಿ ಮಮ್ಮಿಗೆ ದೊಂಪ ಹಾಕಿದ್ದಾರೆ, ದೊಂಪ ಅಂತೆ, ಅದು ಎಂತ ನಂಗೆ ಗೊತ್ತಿಲ್ಲ ಅದು ಎಂತಕ್ಕಾಗಿ. ನಾವಲ್ಲಿ ರೀಲ್ಸ್ ಮಾಡೋಲ್ಲಿ ವಿಡಿಯೋ ಮಾಡಲಿಲ್ಲ, ಯಾಕಂತ ಹೇಳಿದ್ರೆ ರೀಲ್ಸ್ ತುಂಬ ಲೇಟ್ ಆಯ್ತು ಇವತ್ತು. ಯಾಕೆಂತ ಗೊತ್ತಿಲ್ಲ, ಅದಕ್ಕೆ ಯಾಕೆಂತ ಗೊತ್ತುಂಟು, ನಂಗೆ ಗೊತ್ತಿಲ್ಲ ಯಾಕೆಂತ ಗೊತ್ತುಂಟು. ನಾವು ಲೇಟ್ ಆಯಿತು, ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೆವು, ಕ್ಯಾಮರಾದಲ್ಲಿ ಸರಿ ಬರ್ತಾ ಇಲ್ಲ ಆಯ್ತು. ಹಾಗೆ ಸೊ ಕ್ಯಾಮರಾದಲ್ಲಿ ಸರಿ ಬರ್ತಾ ಇಲ್ಲ ಆಯಿತು. ಸೊ ನಮ್ಮ ಕ್ಯಾಮರಾಮ್ಯಾನ್ ಏನು ಎಂತಂತ ಗೊತ್ತಾಗೋದಿಲ್ಲ, ಹತ್ತಿರ ಬರ್ತಾರೆ ಕ್ಯಾಮರಾಗೆ. ಹಾಗೆ ಲೇಟ್ ಆಯಿತು ಅಲ್ಲಿ. ಸೊ ನಾವು ವಿಡಿಯೋ ಮಾಡಲಿಲ್ಲ, ನಾವು ವಿಡಿಯೋ ಮಾಡಲಿಲ್ಲ. ನಾವೀಗ ಸೀದಾ ರಿಲಯನ್ಸ್ಗೆ ಬಂದೇವೆ ಶಾಪಿಂಗ್ ಮಾಡಲಿಕ್ಕೆ. ಸೊ ಅಷ್ಟೇ. ನೋಡಿ ಎಲ್ಲರೂ ತೆಗೆಯೋದ್ರಲ್ಲಿ ಬಿಸಿ ಇದ್ದಾರೆ, ನಾನು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಇದ್ದೇನೆ. ನಿಮಗೆಲ್ಲ ತೋರಿಸ್ಬೇಕಲ್ಲ, ನಿಮಗೆ ನಾನು ಅಪ್ಡೇಟ್ ಕೊಡಬೇಕಲ್ಲ, ಹಾಗೆ ನಾನು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಇದ್ದೇನೆ. ಮತ್ತು ಇದು ನನ್ನದು ಹೊಸ ಡ್ರೆಸ್. ಎಲ್ಲರೂ ಶಾಪಿಂಗಲ್ಲಿ ಬಿಸಿ ಇದ್ದಾರೆ ಗಾಯ್ಸ್. ಅಂದ್ರೆ ಮ್ಯಾಥ್ಸ್ ಟೀಚರ್ ಲೆಕ್ಕ ಮಾಡಿಕೊಂಡು ಬರ್ತಿದ್ದಾರೆ. ಓ ಸಾರಿ ಫ್ರೆಂಡ್ಸ್, ಝೂಮ್ ಆಯಿತು. ಎಷ್ಟು ನೋಡಂತೆ ನೋಡಿ, ಡ್ರೈ ಡೇಟ್ಸ್ ಬಂದ್ರು ಮ್ಯಾಥ್ಸ್ ಟೀಚರ್. ಇವರು ನನ್ನ ವಾಚ್ ತಿರುಗುತ್ತಾ ಮಮ್ಮಿ ರಸಂ ಪೌಡರ್ ಮತ್ತು ಅವರ ಫೇವ್ರೇಟ್ ಅವಲಕ್ಕಿ ತಗೊಂಡ್ರು. ಅದು ಫ್ರೆಂಡ್ಸ್, ಈ ವಾಚಲ್ಲಿ ತ್ರಿಪುರ ಸುಂದರಿ ಅವಂತ್ರ ಇಲ್ಲ ಅಂತೆ. ನೋಡಿ ತ್ರಿಪುರ ಸುಂದರಿ ನೋಡಿ. ಡ್ಯಾಡಿ ಮಾವಿನ ಟೆನ್ಷನ್ ಅಲ್ಲಿದ್ದಾರೆ. ಏ ಆನಂದ ಇದು ನೋಡಿ ಫ್ರೆಂಡ್ಸ್, ಪೈನಾಪಲ್ ನೋಡಿ. ಮಮ್ಮಿ ಮಾವಿನ ಹಣ್ಣು ತೆಗಿತಾ ಇದ್ದಾರೆ. ಅವರಿಗೆ ಎಲ್ಲಿ ಹೋದ್ರು ಮಾವಿನ ಹಣ್ಣು ಬೇಕು. ಡ್ಯಾಡಿ ನಾನಲ್ಲಿ ಬೀಳ್ಲಿಕ್ಕಿದ್ದೆ ರೆಡಿ ಆಯ್ತು. ಅಲ್ಲೆಲ್ಲ ಅಕ್ಕಿ ಫ್ರೆಂಡ್ಸ್ ನೋಡಿ, ಅವರು ಮಾವಿನ ಹಣ್ಣು ತೆಗಿತಾ ಇದ್ದಾರೆ. ಕೆಮಿಕಲ್ ಎಲ್ಲ ಮತ್ತೆ ತೆಗೆದು ಕೆಮಿಕಲ್ ಎಲ್ಲ ಇಡಿಯಲ್ಲಿ ಸಾಕು ಫ್ರೆಂಡ್ಸ್. ಬಾಯ್. ವೈಟ್ ನೀರುಳ್ಳಿ ಅಂತೆ. ವೈಟ್ ಬೇಡ, ಬೇಡ ವೈಟ್ ನೀರು ನಾವು ತಿಂದಿಲ್ಲ, ಚಿನ್ನು ಮಾತ್ರ ತಿನ್ನೋದು.
ಅದು ಒಳ್ಳೆವೇ ಆಗುದಿಲ್ಲ ಫ್ರೆಂಡ್ಸ್, ಇಟ್ಕೊಂಡು ಎಂತ ಮಾಡ್ತಾರ. ನಾನು ಫ್ರೈ ಮಾಡಿ ತಿನ್ನಲು ಬೇಕಾ? ಪಾತ್ರ ತಕೊಂಡ್ರು, ಪಾತ್ರ ಒಮ್ಮೆ ಪರ್ಫ್ಯೂಮ್ ಎಲ್ಲ ತೆಗಿತಾ ಇದ್ದಾರೆ, ತೆಗೆದ್ರು. ಬನ್ನಿ ನಾವು ಹೋಗುವೇನು. ಅದು ಎಂತದು ಕೇಳುದು ಚೆನ್ನದಲ್ಲ, ನಾವು ಹೇಳುದು ಸಲಹೆ ಕಡಲೆ. ನೋಡಿ ಇಲ್ಲಿ ಐಸ್ ಕ್ರೀಮ್ ನೋಡ್ತಿದ್ದಾರೆ, ಫುಲ್ ರಶ್ ಉಂಟು, ರಶ್ ಕಿರಿಕಿರಿ ಕಿರಿಕಿರಿ ಉಂಟು, ಫುಲ್ ರಶ್, ಆಚೆಲ್ಲ ರಶ್. ಐಸ್ ಕ್ರೀಮ್ ಎಲ್ಲ ನೀರಾಗಿದೆ ಸ್ಟಿಲ್. ನೋಡಿ ನೋಡ್ತಾ ಇದ್ದಾರೆ, ನೀರಂತಿಲ್ಲ. ಓಕೆ, ನಮ್ಮದೀಗ ಪರ್ಚೇಸಿಂಗ್ ಎಲ್ಲ ಆಯ್ತು, ಬಿಲ್ ಎಲ್ಲ ಆಯ್ತು. ಈಗ ಇದನ್ನು ತೆಗೆದೆಲ್ಲ ಕಾರಲ್ಲಿ ಇಡ್ಬೇಕಷ್ಟೇ. ನಾವೀಗ ಒಂದು ಹೋಟೆಲ್ಗೆ ಬಂದ್ವಿ. ಪಾನಿಪುರಿದು ಪ್ಲೇಟ್ ಭಾರಿ ದೊಡ್ಡದುಂಟು ಮಾರೆ. ಅದು ಬೇರೆ ಎಲ್ಲ ಅಂತಲ್ಲ. ಮತ್ತೆ ಈಗ ಮಮ್ಮಿ ನೋಡಿ ರವಾ ದೋಸೆ ಆರ್ಡರ್ ಮಾಡಿದ್ರು, ಮತ್ತೆ ನಾನು ಪಾನಿಪುರಿ ಆರ್ಡರ್ ಮಾಡಿದ್ದು, ಮತ್ತೆ ಇದು ಸೇವ್ ಪುರಿ. ಇನ್ನು 2 ಐಟಮ್ ಬರ್ಬೇಕಷ್ಟೇ. ಫ್ರೈಡ್ ರೈಸ್ ಮತ್ತೆ ಪನ್ನೀರ್ ಮಂಚೂರಿ ಇನ್ನು ಬರ್ಬೇಕಷ್ಟೇ. ಹಾಗೆ ನಾವಿದನ್ನೀಗ ತಿಂತೇವೆ. ಓಕೆ ಫೈನ್. ನೋಡಿ ಪನ್ನೀರ್ ಮಂಚೂರಿ ಬಂತು. ಪಾಪ ಅವ್ರದ್ದು ಸಣ್ಣ ಪ್ಲೇಟ್ ಇಲ್ಲಿ ಹಾಕ್ಬೇಕಲ್ಲ, ದೊಡ್ಡ ಪ್ಲೇಟ್ ಹಾಕೊಡ್ತಿದ್ದಾರೆ. ಟೇಸ್ಟ್ ಮಾಡಿ ಹೇಳ್ತಾರೆ ಪನ್ನೀರ್ ಮಂಚೂರಿ ಹೇಗುಂಟಂತ. ಟೇಸ್ಟ್ ಮಾಡಿ, ಬಿಸಿ ಬಿಸಿ ಉಂಟು, ಬೆಚ್ಚ 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 ಬೆಚ್ಚ. ತೊಂದರೆ ಇಲ್ಲ, ಟೇಸ್ಟ್ ಮಾಡಿ. ಅದು ಹೊಸದು ಅಂತ ಹೇಳ್ಬೇಡಿ, ಸರಿ. ಟೇಸ್ಟ್ ಉಂಟು. ಓಕೆ ನೋಡಿ, ಈಗ ಫ್ರೈಡ್ ರೈಸ್ ಬಂತು. ಎಂತ ಚಿನ್ನು ಈಗ ಹೋಗಿ ತಂದದ್ ನೀನು? ಮಮ್ಮಿಗೆ ಸ್ಪಾನ್ಸರ್ ಬಂದಿತ್ತಲ್ಲ, ಹಾಗೆ ಡೆಲಿವರಿ ಬಾಯ್ ತಂದು ಕೊಟ್ಟರು ಅದನ್ನು. ಇದ್ರದ್ದು ವಿಡಿಯೋ ಶಾರ್ಟ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಆಗಿರ್ತದೆ, ನೀವು ಹೋಗಿ ನೋಡಿ ಇದು ಎಂತ ಅಂತ ಹೇಳಿಕೊಂಡು. ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಇದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ನೋಡಿ ಫ್ರೆಂಡ್ಸ್, ಮೊನ್ನೆ ನಾವು ಹೇಳಿದ್ವಲ್ವಾ ಮಾವಿನ ಹಣ್ಣೆಲ್ಲ ಹಣ್ಣಾಗಿದೆ ಅಂತ. ಈಗ ನೋಡಿ ಆ ಹಣ್ಣಾದ ಮಾವಿನ ಹಣ್ಣನ್ನು ಮಮ್ಮಿ ಜ್ಯೂಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಒಮ್ಮೆಲೆ ಹಣ್ಣಾಯ್ತು. ಅದು ತೊಟ್ಟೆಯಲ್ಲಿ ಅದು ಸಿಪ್ಪೆ ಉಂಟು ಫ್ರೆಂಡ್ಸ್. ನೋಡಿ ಇಷ್ಟು ಮಾವಿನ ಹಣ್ಣು ಹಾಕಿದ್ದಾರೆ. ಇದಕ್ಕೆ ಸಕ್ಕರೆ ಮತ್ತೆ ಕೋಲ್ಡ್ ನೀರು, ಕೋಲ್ಡ್ ನೀರು ಹಾಕಬೇಕು. ಈಗ ಸಕ್ಕರೆ ಹಾಕ್ತಿದ್ದಾರೆ ಮತ್ತೆ ಸ್ವಲ್ಪ ಅಲ್ಲ, ತುಂಬ ನೀರು ಹಾಕಿ, ಯಾಕೆಂದ್ರೆ ಅದು ದಪ್ಪ ಆಗ್ತದೆ. ಕೋಲ್ಡ್ ನೀರು ಹಾಕಿ ಈ ಸೆಕೆಗೆ ಕೋಲ್ಡ್ ಕುಡೀರಿ. ನೋಡಿ ಇದೊಳ ತುಂಬಿಸಿಡುದು ಎಲ್ಲ ಪೇಸ್ಟ್ ಮಾಡಿ. ಫಸ್ಟಿಗೆ ಸ್ವಲ್ಪ ಹಾಕಿ ಸ್ವಿಚ್ ಆನ್ ಮಾಡಲಿಲ್ಲ. ಫೈನ್ ಪೇಸ್ಟ್ ಮಾಡ್ತಾರೆ ನೋಡಿ. ಈಗ ರೋಡ್ ಹಾಕಿದ್ರು, ದಪ್ಪ ಆಗ್ತದೆ. ನೀವು ಎಷ್ಟು ನೀರು ಹಾಕಿದ್ರು ಕೂಡ ದಪ್ಪ ಆಗ್ತದೆ. ಸೊ ನಾವು ಸ್ವಲ್ಪ ನೀರು ಹಾಕುವ. ಟೇಸ್ಟ್ ನೋಡ್ಬೇಕೀಗ, ಅವ್ರು ಟೇಸ್ಟ್ ನೋಡ್ತಾರಂತೆ. ಸ್ವಲ್ಪ ಹಾಕುವ, ಏನಾಗಲ್ಲ. ಈಗ ನೋಡಿ ಜ್ಯೂಸ್ ರೆಡಿ ಆಯಿತು. ಮತ್ತು ನಾನು ಬೆಳಗ್ಗೆ ಸ್ವಲ್ಪ ಕಸ್ಕಸ್ ನೀರಲ್ಲಿ ಹಾಕಿಟ್ಟಿದ್ದೆ. ವೀಟ್ ಇದು ಕಾಣಲ್ಲ. ಅವರಿಗೆಲ್ಲ ಬೇಡ ಆಗ್ತದೆ, ಅದಕ್ಕೆ ನನ್ನ ಗ್ಲಾಸಿಗೆ ಮಾತ್ರ ನಾನು ಹಾಕಿದ್ದು.
ದಾಳಿಂಬೆ ಜ್ಯೂಸ್ ಮಾಡಿದ್ರು ಮಮ್ಮಿ. ವಿಡಿಯೋ ಮಾಡಲಿಲ್ಲ ಅಂತೆ. ಮಾಡಲಿಲ್ಲ ಅಂತೆ ಅಲ್ಲ, ಮಾಡಲಿಲ್ಲ. ಕಸ್ಕಸ ನೋಡಿ, ಕಸ್ಕಸ ಹಾಕ್ಬೇಕು, ಆಗ ಅದು ಒಳ್ಳೆ ಆಗ್ತದೆ ನೋಡಿ.